ಕ್ರಿಸ್ತೇಸುವಿನ ಸುಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ದೇವರ ವಾಕ್ಯದ ಸಂದೇಶಕ್ಕಾಗಿ ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 13ನೇ ವಚನ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ಉಪ್ಪಿನ ರುಚಿ ಬಂದೀತು. ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು. ಯು ಆರ್ ದ ಸಾಲ್ಟ್ ಆಫ್ ದ ಅರ್ತ್, ಬಟ್ ಇಫ್ ದ ಸಾಲ್ಟ್ ಲೂಸಸ್ ಇಟ್ಸ್ ಸಾಲ್ಟಿನೆಸ್, how can it be made salty again? It is no longer good for anything except to be thrown out and trampled underfoot. ಈ ವಾಕ್ಯದ ಸಂದೇಶವೇನೆಂದರೆ, ಯೇಸು ತನ್ನ ವಾಚಕರಿಗೆ ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಬೈಬಲ್ನಲ್ಲಿ ಒಡಂಬಡಿಕೆಯ ಸಂಕೇತ. ಉಪ್ಪು ಪರಿಶುದ್ಧತೆಯ ಸಂಕೇತ ಹಾಗೂ ಉಪ್ಪು ಪರಿವರ್ತನೆಯ ಸಂಕೇತವೂ ಹೌದು. ಯೇಸುವಿನ ಮಾತಿನ ಅರ್ಥ ಇಂದಿಗೂ ನಮ್ಮ ಕಣ್ಣು ತೆರೆಸುತ್ತದೆ. ಇಷ್ಟು ಮಾತ್ರವಲ್ಲದೆ, ಉಪ್ಪು ಆಹಾರವನ್ನು ಕೊಳೆಯದಂತೆ ಅದು ಸಂರಕ್ಷಿಸುತ್ತದೆ. ಈ ಉಪ್ಪಿನ ಗುಣಗಳನ್ನು ಮಾನವ ಅಳವಡಿಸಿಕೊಂಡಾಗ ಅವನ ಬದುಕು ರುಚಿಯಾಗಿರುತ್ತದೆ. ಅದು ಯಾವಾಗ ಉಪ್ಪು ತನ್ನ ಸತ್ವವನ್ನು ಕಳೆದುಕೊಳ್ಳುತ್ತದೋ ಆಗ ಅದರ ರುಚಿಯನ್ನು ಕಳೆದುಕೊಳ್ಳುತ್ತದೆ. ಹಾಗೆ ಮಾನವ ಕೂಡ ಜೀವನದ ಮೌಲ್ಯಗಳನ್ನು ಕಳೆದುಕೊಂಡಾಗ ಯಾವ ಉಪಯೋಗಕ್ಕೂ ಬಾರದೆ ಹೋಗುತ್ತಾನೆ. ಮತ್ತೊಂದು ಸಂದೇಶ ಏನೆಂದರೆ, ಉಪ್ಪು ಹೇಗೆ ತಾನು ಕರಗುತ್ತದೋ ಹಾಗೆಯೇ ಕ್ರಿಸ್ತನ ಹಿಂಬಾಲಕರು ಕೂಡ ದೇವರ ರಾಜ್ಯಕ್ಕಾಗಿ, ನೊಂದವರಿಗಾಗಿ, ಹಸಿದವರಿಗಾಗಿ, ಶೋಷಿತ ವರ್ಗದವರಿಗಾಗಿ, ಇಂತಹ ಅನೇಕ ತಳಮಟ್ಟ ಸಮುದಾಯದವರ ಕಡೆಗೆ ನಮ್ಮ ಮನಸ್ಸು ಮತ್ತು ಹೃದಯ ಕರಗಬೇಕು. ಅನೇಕ ವೇಳೆ ಕರಗದೆ ನಾವಿದ್ದೇವೆ. ರುಚಿ ನೀಡಲು ಅಸಾಧ್ಯವಾಗಿದ್ದೇವೆ. ಹಾಗಾಗಿ ಯೇಸುವಿನ ಮಾತಿನಂತೆ ನಾವು ಈ ಭೂಮಿಗೆ ರುಚಿಯಾಗಿರೋಣ, ಕ್ರಿಸ್ತನ ಸವಿರುಚಿಯನ್ನು ನೀಡೋಣ. ಆಮೇನ್. ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನಿಮ್ಮ ಪರಮೋನ್ನತ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ಹೊತ್ತಾರೆಯಲ್ಲಿ ನಿನ್ನ ಸಾನ್ನಿಧ್ಯಕ್ಕಾಗಿ ನಾವು ವಂದಿಸುತ್ತೇವೆ, ಸ್ತೋತ್ರ ಮಾಡುತ್ತೇವೆ, ಕೃತಜ್ಞತೆಯನ್ನು ಅರ್ಪಿಸುತ್ತೇವೆ. ಕಳೆದ ರಾತ್ರಿಯಲ್ಲಿ ನಮಗೆ ನೀಡಿದಂಥ ಸುಖಕರವಾದ ನಿದ್ರೆ, ಆರೋಗ್ಯ, ಸುಕ್ಷೇಮಕ್ಕಾಗಿ ಮನತುಂಬಿ ಸ್ತೋತ್ರ ಮಾಡುತ್ತೇವೆ. ಸ್ವಾಮಿ, ನಿನ್ನೆ ಇದ್ದಂತೆ ಇವತ್ತು ನಮ್ಮ ಹೆಜ್ಜೆಯೊಂದಿಗೆ ನೀನು ಹೆಜ್ಜೆಯನ್ನು ಹಾಕು. ಈ ದಿನದೆಲ್ಲ ನಮ್ಮ ಜವಾಬ್ದಾರಿಗಳಲ್ಲಿ ನಿನ್ನ ಆಶೀರ್ವಾದವನ್ನು, ಕೃಪೆಯನ್ನು ನಾವು ಬೇಡುತ್ತೇವೆ. ನಿನ್ನನ್ನು ಬಿಟ್ಟರೆ ನಮಗಿನ್ಯಾರು ಗತಿ ಸ್ವಾಮಿ. ನಿನ್ನಲ್ಲಿ ನಿತ್ಯ ಜೀವನವುಂಟು ಮಾಡುವ ವಾಕ್ಯ ಉಂಟಲ್ಲ, ಹಾಗೆಯೇ ನಿನ್ನಲ್ಲಿಯೇ ನಮಗೆ ನಂಬಿಕೆ, ನಿನ್ನಲ್ಲಿಯೇ ನಮಗೆ ವಿಶ್ವಾಸ ಸ್ವಾಮಿ. ನಿನ್ನನ್ನು ಆತುಕೊಂಡು ಜೀವಿಸುವಂತೆ ಸಹಾಯ ಮಾಡು. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಸಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ. ಆಮೇನ್.